ಹೆಲೋ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾವು ಕೂಡ ಆರಾಮದೀವಿ ನೋಡ್ರಿ ಇವಾಗ ನಾವೊಂದು ಪುಣ್ಯ ಸ್ಥಳಕ್ಕೆ ಬಂದೀನಿ. ಯಾವುದಪ್ಪ ಅಂತಂದ್ರೆ ಮಹಾರಾಷ್ಟ್ರದವ್ರಿಗೆ ಅಚ್ಚುಮೆಚ್ಚಿನ ದೇವಸ್ಥಾನ ಮತ್ತು ಕರ್ನಾಟಕದವ್ರಿಗೂ ಅಷ್ಟೇ ಅದ. ಇದು ಗಾಣಗಾಪುರ ಹತ್ರ ಇರುವ ಸಂಗಮ ಅಂಥೇಳಿ. ಸಂಗಮ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ಇದು ಜಳಕ ಮಾಡಿ ಈ ಥರ ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿ ಹೊಳೆಯೊಳಗೆ ಬಿಡೋದು ಇದು ಮೊದಲಿನ ಹಿಡಿದು ಬಂದಂಥ ಪದ್ಧತಿ ಅದ. ಬರ್ರಿ ಈಗ ನಾವು ದೀಪ ಹಚ್ಕೆ ಇಲ್ಲಿ ನೀರಿನೊಳಗೆ ಬಿಡಬೇಕಂತ ನೋಡ್ರಿ. ಆದಷ್ಟು ನಾವು ಏನದ ಯಾವುದೇ ನದಿ ನೀರಾಗಲಿ ಯಾವುದೇ ನೀರಾಗಲಿ ಶುದ್ಧವಾಗಿ ಇಟ್ಕೋಬೇಕು. ಯಾಕಂದ್ರೆ ಅದರಿಂದ ನಮಗೆ ಭಾಳಷ್ಟು ಪರಿಣಾಮಗಳಾಗಬಹುದು. ನೋಡ್ರಿ ನದಿ ಒಳಗೆ ಒಬ್ಬರು ಹೆಣ್ಮಗಳು ಅದೆಲ್ಲ ಹೊಲಸನು ಹಾಗೆ ಒಗಿಲಿಕತ್ತಳು. ನೋಡ್ರಿ ದೀಪ ಹಚ್ಚಿಬಿಟ್ಟೀನಿ. ಯಾಕಂದ್ರೆ ಇದು ಒಂಥರ ಚಾರ್ಜ್ ನಡ್ಕೊಂಡು ಬಂದದಂತಲ್ಲಿ ಪ್ರತಿಯೊಬ್ಬರು ಹೋದವರೆಲ್ಲ ಈ ಥರ ದೀಪ ಹಚ್ಚಿಬಿಡ್ತಾರೆ ನೋಡ್ರಿ. ನಾನು ದೀಪ ಹಚ್ಚಿಬಿಟ್ಟೀನಿ ಈಗ. ಇದು ಹಚ್ಚಿ ಬಿಡೋದ್ರಿಂದ ನದಿ ನೀರು ಅಶುದ್ಧ ಆಗಬಹುದು, ನನಗೆ ಗೊತ್ತಿಲ್ಲ. ಬಟ್ ಒಂದು ಗಂಗಾ ಮಾತೆಗೆ ನಾವು ಪೂಜೆ ಮಾಡ್ತೇವಂತ ನನ್ನ ಆತ್ಮಕ್ಕೆ ತಿಳ್ಕೊಂಡು ನಾನು ಈ ಥರ ಪೂಜೆ ಮಾಡೀನಿ ನೋಡ್ರಿ. ಬಹುಶಃ ಹೂವದ ಆಕಾರದಿಂದ ಗಲೀಜಾಗಬಹುದು. ಬರ್ರಿ ಈಗ ದೇವಸ್ಥಾನ ಒಳಗೆ ದಿಗಂಬರ ಅಂತ ದೇವ್ರು ಅದಾರ. ದತ್ತ ದಿಗಂಬರ ಅಂತ ಹೇಳಿ ಎಲ್ಲ ಕಡೆ ನಾವು ಕೇಳಿರ್ತೀವಿ. ನಮ್ಮ ಹಿಂದೂ ಧರ್ಮದೊಳಗೆ ಸಾಕಷ್ಟು ದೇವ್ರು ಅದಾರ. ಅದ್ರೊಳಗೆ ಇದು ಮಹಾರಾಷ್ಟ್ರದವ್ರಿಗೆ ಅಚ್ಚುಮೆಚ್ಚಿನ ದೇವಸ್ಥಾನಗಳು. ಆರಾಧ್ಯ ದೈವ ಕೂಡ ಹೌದು. ನೋಡ್ರಿ ಇಲ್ಲಿ ಬಂದೀನಿ ನೋಡ್ರಿ. ದಿಗಂಬರ ಇಲ್ಲಿ ದೇವ್ರು ಅದಾರ. ಇಲ್ಲೇನಿಲ್ಲ ದೊಡ್ಡ ಮೂರ್ತಿ ಇಲ್ಲ ಏನಿಲ್ಲ. ನಾನು ಏನು ಮಾಡೀನಿ ದೀಪ ಹಚ್ಚೀನಿ, ಪೂಜೆ ಮುಗಿಸೀನಿ. ನೆಕ್ಸ್ಟ್ ಅದು ಫಸ್ಟಿಂದು ವಿಡಿಯೋ ಮತ್ತು ಈ ಥರ ಇದು ಆಗಿ ಬಂದದ ನೋಡ್ರಿ. ಇಲ್ಲಿ ಜಳಕ ಮಾಡ್ಬೇಕಂತ ಹೇಳಿ ಜಳಕ ಮಾಡ್ಲಾಗತ್ತೀನಿ ನೋಡ್ರಿ. ನಮಗಂತೂ ಪ್ರಯಾಗ್ರಾಜ್ಗೆ ಹೋಗೋದಾಗಂಗಿಲ್ಲ. ಯಾಕಂತಂದ್ರೆ 144 ವರ್ಷಕ್ಕೊಮ್ಮೆ ಬರ್ತದಂತೇಳಿ ಮಹಾಕುಂಭ ಮೇಳದ್ದು ಹೇಳ್ತಾರೆ. ಬಟ್ ನಮಗಂತೂ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಏನೋ ಭಾಳ ಸಮಸ್ಯೆನೂ ಆಗ್ಲಿಕತ್ತಾವಂತ. ಆದ್ರೆ ಅಲ್ಲಿ ಹೋದವ್ರ ಹೊಟ್ಟೆಯೊಳಗೆ ನಾವು ಬಂದೆವು ಅನ್ಕೋತೀನಿ. ಅದೇ ಫೀಲಿಂಗ್ದಾಗ ನಾ ಇಲ್ಲಿ ಏನು ಮಾಡ್ಲತ್ತೀನಿ, ಜಳಕನೂ ಮಾಡ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ನನಗೆ ಒಂಥರ ಅದರಲ್ಲಿ ಏನು ಪ್ರಯಾಗ್ರಾಜ್ದಾಗ ಇದು ಜಳಕ ಮಾಡ್ದಂಗೆ ಫೀಲ್ ಇದು ಮಾಡಿಕೊಂಡು ಜಳಕ ಮಾಡ್ಲತ್ತೀನಿ ನೋಡ್ರಿ. ಇದು ಕೂಡ ಇದ್ರ ಹೆಸರು ಸಂಗಮ ಅಂತ ಹೇಳಿ ನೋಡ್ರಿ. ಬರ್ರಿ ಈಗ ನಾವು ಏನದ ಗಾಣಗಾಪುರಕ್ಕೆ ಹೊಂಟೀವಿ ನೋಡ್ರಿ. ಇಲ್ಲಿ ಗಾಣಗಾಪುರ ಇದು ಹಿಂಗೆ ಏನಪ್ಪ ಅಂತಂದ್ರೆ ಬಜಾರ ಸಿಸ್ಟಮ್ದಾಗ ಎಲ್ಲ ನಡೀತದ. ಜಾತ್ರೆ ಒಳಗೆ ಯಾವ ಥರ ಎಲ್ಲ ಇರ್ತದಲ್ಲ ಆ ಥರ ಇರ್ತದೆ ನೋಡ್ರಿ. ಬರ್ರಿ ಗುಡಿಗೆ ಹೋಗಮ್ರಿ. ನೀವು ನನ್ನ ಜೊತೆ ದರ್ಶನ ಮಾಡಿರಿ ನೋಡ್ರಿ. ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಪಾಲ್ಕಿ ಸಹಿತ ನಮ್ಮ ಎದುರೇ ಬಂದದ. ಆದಷ್ಟು ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಾವು ಮಾಡ್ಕೊಂಡಿದ್ದ ತಪ್ಪೇ ನಮಗೆ ಅಲ್ಗೊಂದ್ಸಲ ಕೆಟ್ಟದಾಗಿರ್ತದೆ. ದಯವಿಟ್ಟು ಯಾರೂ ತಪ್ಪು ಮಾಡಬಾರ್ದು. ಆದಷ್ಟು ಅದನ್ನು ನಾವು ಏನು ಮಾಡ್ಕೋಬೇಕು, ತಿದ್ದುಕೊಳ್ಬೇಕು ನೋಡ್ರಿ. ದತ್ತಾತ್ರೇಯ ದೇವಸ್ಥಾನಕ್ಕೆ ಬಂದೇ ಬಿಟ್ಟೇವೆ ನೋಡ್ರಿ. ಇಲ್ಲಿ ಪ್ರತಿಯೊಬ್ಬರು ಮರಾಠಿ ಒಳಗೆ ಮಾತಾಡ್ತಾರೆ, ಮರಾಠಿ ಒಳಗೆ ಹೇಳ್ತಾರೆ. ಮರಾಠಿ ಅವರೇ ಜನನೇ ಅವರೇ ಜಾಸ್ತಿ ಇರ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಗಾಣಗಾಪುರ ಅನ್ನೋದೇ ಮರ್ತಿರಬಹುದು. ನನಗರೆ ನಾ ಜಾಸ್ತಿ ಜನ ನಮ್ಮ ಕನ್ನಡಿಗರಿಗೆ ನೋಡಿಲ್ಲ. ಒಟ್ಟು ಮಹಾರಾಷ್ಟ್ರ ಮಂದಿನೇ ಬರ್ತಾರೆ ನೋಡ್ರಿ. ಈಗ ಒಳಗೆ ಎಂಟ್ರಿ ಕೊಡ್ಲತ್ತೀವಿ. ಒಂದು ವಿಶೇಷ ಏನಪ್ಪ ಅಂತಂದ್ರೆ ನಮಗೆ ಒಳಗೆ ಎಂಟ್ರಿ ಒಳಗೆ ಏನದ ಬಿಟ್ಟಿದ್ರು ನಮ್ಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಬಿಟ್ಟಿದ್ರು. ಹೀಗಾಗಿ ನಾವು ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೀನಿ. ಬಟ್ ಅದು ಯಾಕೆ ವೀಡಿಯೋ ಮಾಡಿಲ್ಲ ಅಂದ್ರೆ ಅಲ್ಲಿ ವೀಡಿಯೋ ಮಾಡಿಕೊಡಂಗಿಲ್ಲ, ಮೊಬೈಲ್ ಅಲಾವಿಲ್ಲ. ದತ್ತಾತ್ರೇಯನೂ ಅದು ಏನು ಮೂರ್ತಿ ಅದಲ್ಲ ಅದೆಲ್ಲ ನೋಡಿಕೊಂಡು ಬಂದೀವಿ ನೋಡ್ರಿ.
ಅಂತಂದ್ರೆ ಭಾರಿ ಒಳ್ಳೆ ದೇವಸ್ಥಾನ ಬಿಡ್ರಿ ಇಲ್ಲಿ ಬಂದು